ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗವ ಬೋಧಿಸುತ್ತಿರ್ಪ ದುರುಳ ದಶಾನನ ಪುರವಿದಂ ನಿರುತಿಸಿದೆ. ದುರುಳ ದಶಾನನ ಪುರವಿದಂ ನಿರುತಿಸಿದೆ ಸುಖದಿ ಶ್ರೀರಾಮಚಂದ್ರನ ದಯದಿ ದಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಹಿಂದುವೆ ಫಲ ಕಂಡು ಹಿಡಿದುರೆ ಹಿಂದುವೆ ಫಲ ಕಂಡೆನೋ ಲಂಕ ನಗರವ ಮಣಿಮಂಡಲವಿದ ಕಂಡೆನೋ ಲಂಕ ನಗರವ ಗಗನ ತಲಕಿಂದೊಗೆವ ಕಲ್ಲೋ ಲಗಳ ಮೇಲೆ ನಾಗಂಬೆಗೆಯುತ್ತೆ ಗಗನ ತಲಕಿಂದೊಗೆವ ಕಲ್ಲೋ ಲಗಳ ಮೇಲೆ ನಾಗಂಬೆಗೆಯು ಗಗನ ತಲಕಿಂದೊಗೆವ ಕಲ್ಲೋ ಲಗಳ ಮೇಲೆ ನಾಗಂಬೆಗೆಯುತ್ತೆ ಗಗನ ತಲಕಿಂದೊಗೆವ ಕಲ್ಲೋ ಲಗಳ ಮೇಲೆ ನಾಗಂಬೆಗೆಯುತ್ತೆ ಪ್ರಗತಿಯೊಳಗೆ ಪ್ರಗತಿಯೊಳಗೆ ಶುಕನದೆರದಿ ಪ್ರಗತಿಯೊಳಗೆ ಶುಕನದೆರದಿ ಪ್ರಗತಿಯೊಳಗೆ ಶುಕನದೆರದಿ ಎಲ್ಲಿಗೆ ಬರುತ್ತಿದೆ ನಗರವ ನಿರೂಪಿಸೆ
ಕಂಡೆ ನಾಂ ಲಂಕಾ ನಗರವ ಮಣಿಮಂಡಲವಾವಿದ ಕಂಡೆ ನಾಂ ಲಂಕಾ ನಗರವ ಕಂಡೆ ಒಳಪಹೆ ಮದ ಕಲಶತತಿ ಹೊಳತಳಿಸಿ ಗಗನವ ಬೆಳಗಿರೆ ಒಳಪಹೆ ಮದ ಕಲಶತತಿ ಹೊಳತಳಿಸಿ ಗಗನವ ಬೆಳಗಿರೆ ಪಾಯೆ ಮದ ಕಲಶತತಿ ತಳ 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 ತಳಿ ತಳ 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 ತಳಿಸುತ್ತೆ ಗಗನವ ಬೆಳಗಿರೆ ತಳ ತಳ ತಳಿಸುತ್ತೆ ಗಗನವ ಬೆಳಗಿರೆ ತಳ ತಳ ತಳಿಸುತ್ತೆ ಗಗನವ ಬೆಳಗಿರೆ ಸಲೆ ತ್ರಿಕೂಟ ಸಲೆ ತ್ರಿಕೂಟ ಜಲದ ಮೇಲೆ ಸಲೆ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಸಲೆ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಈ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತ್ಯನ ನಗರವ ನಿರೂಪಿಸೆ ಪ್ರಜ್ವಲಿಪ ದೈತ್ಯನ ನಗರವ ನಿರೂಪಿಸೆ ಕಂಡೆ ನಾಂ ಲಂಕಾ ನಗರವ ಮಣಿಮಂಡಲವಾವಿದ ಕಂಡೆ ನಾಂ ಲಂಕಾ ನಗರವ ಕಂಡೆ ನಗರವ ನಗರವ ಈ ನಗರವ ನನ್ನ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹದಿಂದ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಲಂಕಾ ಪಟ್ಟಣವನ್ನು ಸೇರಿದ್ದಾಯಿತು. ಇನ್ನು ಪ್ರವೇಶ ಮಾಡಿ ಮಾತೆಯವರನ್ನು ಹುಡುಕುವೆನು. ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲದೆ
ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಎಲಿತು ಘನದಿಮಿಗೆ ಶೋಭಿಸುವುದೆನಗೆ ಎಲಿತು ಘನದಿಮಿಗೆ ಶೋಭಿಸುವುದೆನಗೆ ನಾಗಲೋಕ ಸುರರಿಗೆ ಸಮನೆನಿಸುವುದು ನಾಗಲೋಕ ಸುರರಿಗೆ ಸಮನೆನಿಸುವುದು ಸೊಗಸೆ ನಗರವಿದು ಶೋಭಿಸುವುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಪುರಪ್ರವೇಶ ಮಾಡೋಣವೆಂದರೆ ಯಾರೋ ರಕ್ಕಸಿಯು ಕೋಟೆಯ ಬಾಗಿಲಿನಲ್ಲಿ ದ್ವಾರಪಾಲಕಿಯಾಗಿ ಮಲಗಿರುವಳಲ್ಲ. ಇವಳನ್ನು ಎಚ್ಚರಿಸದೆ ಹಾಗೆಯೇ ಒಳಕ್ಕೆ ಹೋದರೆ ನನ್ನ ಪ್ರಭು ಶ್ರೀರಾಮಚಂದ್ರನಿಗೆ ಅವಮಾನ. ಆದ್ದರಿಂದ ಈಕೆಯನ್ನು ಎಚ್ಚರಿಸಿ ಇಲ್ಲಿನ ಸಂಗತಿಗಳನ್ನು ತಿಳಿದು ನಂತರ ಪುರಪ್ರವೇಶ ಮಾಡುವೆನು. ಯಾರೋ ಈಗ ತಾನೆ ನಿದ್ದೆ ಮಾಡ್ತಿದ್ದೆ. ಯಾರೋ ಬಂದು ತೊಟ್ಟಿ ಎಬ್ಬಿಸ್ತಾರಲ್ಲ, ಯಾರಿರ್ಬೋದು? ನಾನೇ 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 ಅಮ್ಮ. ನೀನು ಯಾರು? ಓಹೋ, ಕೋಡಗ. ಹೌದಮ್ಮ. ಇದೇ ಕೋಡಗ, ಮೊದಲು ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು ತಿಳಿಸಲ ಮಂಗ? ಹಿಡ್ಕಂಡು ನಾನು ನಿನ್ನ ಮುಂಗ. ನಾನು ಶ್ರೀರಾಮಚಂದ್ರ ಪ್ರಭುವಿನ ದೂತನು. ಊತನು? ನನ್ನ ಹೆಸರು ಆಂಜನೇಯನೆಂದು. ಆಂಜನೇಯ. ಅಮ್ಮ, ಈ ಲಂಕಾಪಟ್ಟಣವನ್ನು ಒಂದು ಬಾರಿ ನೋಡಿಕೊಂಡು ಹೋಗೋಣವೆಂದು ಬಂದಿದ್ದೆ. ಲಂಕಾಪಟ್ಟಣವನ್ನು ಒಂದು ಬಾರಿ ನೋಡಿಕೊಂಡು ಹೋಗ? ಹೌದು ಹೌದು ತಾಯಿ. ಇಲ್ಲೇ ಕೋಡಗ, ಆತಳ ಬಿತಳ ಅದಿರಲಿ. ಆತಳ ಪಾತಾಳ ಅಗ್ನಿ ಯಮ ವರುಣ ವಾಯುವ ಅಷ್ಟದಿಕ್ಪಾಲಕರು ನವಗ್ರಹಗಳು ಭೂಮಿಯ ಆಕಾಶ ಸೂರ್ಯ ಚಂದ್ರಾದಿಗಳು ತ್ರಿಮೂರ್ತಿಗಳೇ ನನ್ನ ನಗರಕ್ಕೆ ಬರಲು ಗಡಗಡ ಎಂದು ನುಡುಗುವಾಗ ಒಂದು ಮಂಗವನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಮ್ಮ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಹನುಮನಿಗೆ ಎಲ್ಲವೂ ಸಾಧ್ಯ. ಒಂದು ಬಾರಿ ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬರುವೆನು. ನನ್ನ ನಾಮಾಂಕಿತವೇನಾದರೂ ನೀನು ತಿಳಿದಿರುವೆಯಾ? ಮೊದಲೇ ಕೇಳಿದಿನಲ್ಲ, ನೀನು ಹೇಳಲೇ ಇಲ್ಲ. ಮೊದಲು ನಾನು ನಿನ್ನ ನಾಮಾಂಕಿತವನ್ನು ತಿಳಿದು ತದನಂತರ ನಾನು ಹೇಳುವುದೆದುರು ಕಾದಿರುವೆ. ಹೇಳು ತಾಯಿ. ಎಲ್ಲವೋ ಕೊಡಗ, ನಾನು ರಾವಣೇಶ್ವರದ ಆಜ್ಞಾಧಾರಕಳಾದ ನನ್ನನ್ನು ಲಾಕೊಂಸೊನ್ನೆ ಲಂ ಕಾಗುಡ್ಸು ಕಿ ನಾಗುಡ್ಸು ನೀ ಲಂಕಿಣಿ ಎಂದು ಕರೆಯುವರು. ಓಹೋ, ಲಂಕಿಣಿ, ಕಿಣಿಕಿಣಿ, ಕುಣಿಕುಣಿ, ಮಿಣಿಮಿಣಿ. ಅಮ್ಮ, ಅಪ್ಪಣೆ ಕೊಟ್ಟರೆ ಒಂದು ಬಾರಿ ಒಳಗೆ ಹೋಗಿ ಒಳಗಡೆ ಹೋಗಿ ಬರಬೇಕು. ಪುರಪ್ರವೇಶ ಮಾಡುವೆ. ನಿನ್ನನ್ನು ಒಳಗೆ ಹೋಗಲು ಬಿಡುವುದಿಲ್ಲ, ಪುರಪ್ರವೇಶ ಮಾಡಲು ಬಿಡುವುದಿಲ್ಲ. ಅದಕ್ಕೆ ನನ್ನ ಬಳಿ ಒಂದು ನಿಬಂಧನೆ ಇರುವುದು. ಏನದು ನಿನ್ನ ನಿಬಂಧನೆ? ಏನು ನಿಬಂಧನೆ ಎಂದರೆ, ನನ್ನನ್ನು ಜಯಿಸಿ ತದನಂತರ ಪುರಪ್ರವೇಶ ಮಾಡಬೇಕು. ಇಲ್ಲವಾದರೆ ಬಂದ ದಾರಿ ಹಿಡಿದು ಹೋಗಬೇಕಲ್ಲ ಮಂಗ. ಹಿಡ್ಕೊಂಡು ನಾನು ನಿನ್ನ ಮುಂಗ. ಅಮ್ಮ, ನೀನಾದರೋ ಸ್ತ್ರೀ, ನಾನಾದರೋ ಪುರುಷ. ನೀನಾದರೋ ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದ್ದರಿಂದ ನಾವಿಬ್ಬರು ಒಂದು ಪಂಥದ ಮೇಲೆ ಯುದ್ಧವನ್ನು ಮಾಡೋಣ. ಏನು ನಿನ್ನ ಪಂಥ? ಮೊದಲು ನೀನು ನನ್ನ ಮೇಲೆ 3 ಬಾರಿ ಪ್ರಹಾರವನ್ನು ಮಾಡು. ರಾಮಾನುಗ್ರಹದಿಂದ ಬದುಕುಳಿದಿದ್ದರೆ ನಾನು ನಿನಗೆ 1 ಪ್ರಹಾರವನ್ನು ಮಾಡುವೆ. ಹೇ ಮಂಗ, ನಾನು ಮೊದಲು ನಿನಗೆ 3 ಪ್ರಹರಗಳನ್ನು ಕೊಡಬೇಕು. ಬಾಗೂಕಿ ಉಳಿದೊರ ಸಾಧ್ಯವಿಲ್ಲ. ಮೊದಲು ನಾನು ನಿನಗೆ 3 ಪ್ರಹರಗಳನ್ನು ಕೊಡಬೇಕು. ಹಾಗೆ ಆಗಲಿ, ಹಾಗೆ ಆಗಲಿ. ಕುಳಿತುಕೋ. ಅಣ್ಣ ರಾವಣೇಶ್ವರ, ಬೇಡಕಣೋ ಅಂತ ಹೇಳಿದೆ ಕಣ್ರಿ. ಜೈ ರಘುವೀರ ಸಮರ್ಥ. ಒಂದು ಪ್ರಹಲ್ಲಕ್ಕೆ ಸಾಯಲಿಲ್ಲವೇ ನೀನು? ನೀ ಯಾವ್ದೋ ಗಟ್ಟಿ ಪಿಂಡ.
ಚೆನ್ನಾಗಿ ಸಾಕ್ಬಿಟ್ಟಿರಂಗೆ ಕಾಣ್ತದೆ. ಏನಪ್ಪ ಮಾಡಲಿ? ಇನ್ನೂ 2 ಪ್ರಹಲ್ಯಗಳಿರೋದು, ಕುಳಿತುಕೋ. ಅಣ್ಣ ರಾವಣೇಶ್ವರ, ಶಾಕಿನಿ ಢಾಕಿನಿ ಕುಕ್ಕಿಡಿ ಕಿಡಿಕಿಡಿ. ಈಗ ಇದರನ್ನು ಮುಚ್ಕೊಂಡ್ಬಿಡ್ಕೊಂಡ್ರೆ ಹೊಡೆದೇಟೆ. ಜೈ ಜೈ ರಘುವೀರ ಸಮರ್ಥ. ಅಯ್ಯಯ್ಯೋ, 2 ಪ್ರಹಲ್ಯಗಳಿಗೂ ಬದುಕುತ್ತು ಅಂದರೆ 3ಕ್ಕೂ ಹೆಂಗೋ ಗೊತ್ತಿಲ್ಲ. ಇನ್ನು ಒಂದು ಕಾರ್ಯಕ್ಕೆ ತೊಂದರೆ ಆಗುವುದೆಂದು ಹೇಳುವೆ. ಉಳಿದಿಕ ಭುವನೇಶ್ವರಿ, ಅಣ್ಣ ರಾವಣೇಶ್ವರ, ನನಗೆ ಈಗ ಉಳಿಸಲ್ಲ ಕಣ್ರಿ. ಒಂದು ಹೇಳ ಈಗ ಏನಾರ ಉಳಿಸ್ರೆ ನನಗೆ ಉಳಿಗಾಲ ಇಲ್ಲ. ಜೈ ಜೈ ರಘುವೀರ ಸಮರ್ಥ. ಅಮ್ಮ, ನಿನ್ನ ಸರದಿಯು ಮುಗಿಯಿತು, ಈಗ ನನ್ನ ಸರದಿ. ನನ್ನ ಸರಿದು ಮುಗಿಯಿತು, ನಿನ್ನ ಸರಿದೆ. ಆಂಜನೇಯ, ಅಮ್ಮ, ನಾನು ನೀನು ಪಂಥ ಮಾಡೇ ಇಲ್ಲ. ನಾನು ನಿನಗೆ ಹೊಡೆದಿಲ್ಲ, ನೀನು ನಾನು ಹೊಡೆಯೋದು ಬೇಡ. ನಾನು ಹಿಂಗೆ ಹೊಡತ್ತೀನಿ, ನೀನು ಹಿಂಗೆ ಹೊಟ್ಟಬಿಟ್ಟು. ಹಾಗೆ ಆಗಲಿ, ಹಾಗೆ ಆಗಲಿ, ಹೋಗಿ ಬಾ. ನಾನು ಪುರಪ್ರವೇಶವನ್ನು ಮಾಡುವೆನು. ಅಪ್ಪ, ಆಗಲ್ಲ 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 ಆಗಲ್ಲ. ನೀನು ಹೋಗೋ ಪಿಂಡನೆ ಯಾವ್ದಾಗ ಗಟ್ಟಿ ಪಿಂಡನೆ ಕಾಣ್ತದೆ. ಈಗ ನೀನು ಒಂದು ಪ್ರಹಾರವನ್ನು ಮಾಡುವೆನು. ಗಟ್ಬಿಟ್ಟಾಗಿದೆಯಾ, ಹೊಡೆಯೋದು ಹೊಡಿತೀಯ, ಮತ್ತೆ ಕೊಡಿ. ಜೈ ಜೈ ರಘುವೀರ ಸಮರ್ಥ. ಏನು ಈತನ ಹಸ್ತಸ್ಪರ್ಶದಿಂದ ನನಗೆ ಜ್ಞಾನೋದಯವಾಯಿತೆ. ಓಹೋ, ನಾನು ಉದಂಕ ಮಹಾಋಷಿಗಳ ಧರ್ಮಪತ್ನಿ ಮಾಲಿನಿ ಎಂದು ನನ್ನ ನಾಮಾಂಕಿತವು. ಒಂದು ದಿನ ನಮ್ಮ ಆಶ್ರಮಕ್ಕೆ ಅಗಸ್ತ್ಯ ಮಹಾಋಷಿಗಳು ಬರಲು ಅವರ ಸೇವೆಯನ್ನು ಮಾಡುವುದಾಗಿ ನನ್ನ ಪತಿಯು ಹೇಳಿದರು. ನಾನು ಅದು ನಿರಾಕರಿಸಿದ್ದೆ. ಆಗ ನನ್ನ ಪತಿಗೆ ಕೋಪ ಬಂದು ಶಾಪವಿಟ್ಟು, ನೀನು ಭೂಲೋಕಕ್ಕೆ ಹೋಗಿ ರಾವಣೇಶ್ವರನ ದ್ವಾರಬಾಗಿಲನ್ನು ಕಾಯುವುದಾಗಿ ಶಾಪವಿಟ್ಟರು. ತುಂಬ ದುಃಖವಾಯಿತು. ಬ್ರಹ್ಮನನ್ನು ಕುಳಿತು ತಪಸ್ಸು ಮಾಡಿದೆ. ಬ್ರಹ್ಮದೇವ, ತ್ರೇತಾಯುಗದಲ್ಲಿ ರಾಮದೂತನಾಗಿ ಹನುಮಂತನ ಹಸ್ತ ಸ್ಪರ್ಶದಿಂದ ಶಾಪ ವಿಮೋಚನೆ ಆಗುವುದೆಂದು ಬ್ರಹ್ಮದೇವರು ಹೇಳಿದರು. ಇಂದಿಗೆ ನನ್ನ ಶಾಪ ವಿಮೋಚನೆ ಆಯಿತು. ಮಾರುತಿ, ನನಗೆ ನಿನ್ನಿಂದ ಶಾಪ ವಿಮೋಚನೆ ಆಯಿತು. ಆದರೆ ಮಾರುತಿ, ನೀನು ಇಲ್ಲಿ ಚಿರುಪರಿಚಯ. ಹೀಗೆ ಬಾ, ಅಲ್ಲಿ ಕಾಣುತ್ತಿರುವುದು ರಾವಣನ ಅರಮನೆ. ಕುಂಭಕರ್ಣ, ವಿಭೀಷಣ, ನಿನಗೂ ರಾಮನಿಗೆ ಜಯವಾಗಲಿ. ನಾನು ನಿನ್ನ ಅಪ್ಪಣೆ ಕೊಟ್ಟರೆ ನಾನು ನಿನ್ನ ಹೋಗಿ ಬಾ, ಹೋಗಿ ಬಾ ತಾಯಿ. ರಾಮ 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 ಒಡೆಯನ ವಾದಿಯು ಮುಗಿಯಲಿಂದಿಗೆ ಒಡೆಯನ ವಾದಿಯು ಮುಗಿಯಲಿಂದಿಗೆ ತಡೆಯಲಾರೆ ಶೋಕವ ತಡೆಯಲಾರೆ ಜೋಲವ ಜಡ ಜಗಲ್ದಿಯ ಉಡುಪ ಮುಖಿಯಳ ಜಡ ಜಗಲ್ದಿಯ ಉಡುಪ ಮುಖಿಯಳ ಜಡ ಜಗಲ್ದಿಯ ಉಡುಪ ಮುಖಿಯಳ ಬಡ ನಡುವಿನ ಬಾಲೆಯ ಬಡ ನಡುವಿನ ಬಾಲೆಯ
ಅಮಮ ಕಾಣೆ ಭೂಮಿ ಜಾತೆಯ ರಾಮ ಪತ್ನಿ ಸೀತೆಯ ಅಮಮ ಕಾಣೆ ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆ ಅಮಮ್ಮ ಕಾಣೆ ಭೂಮಿ ಜಾತೆಯ ಅಮಮ್ಮ ಕಾಣೆ ಭೂಮಿ ಜಾತೆಯ ಅಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಪತ್ನಿ ಸೀತೆಯ ಕಾಣೆ ಮಾತೆಯ ರಾಮ ಲಂಕಾಪಟ್ಟಣವನ್ನು ಸೇರಿ ವಿಭೀಷಣ ಕುಂಭಕರ್ಣ ಮುಂತಾದ ಮಹನೀಯರ ಅರಮನೆಗಳನ್ನೆಲ್ಲ ಶೋಧಿಸಿದ್ದಾಯಿತು. ಆದರೂ ಮಾತೆಯವರ ದರ್ಶನ ಮಾತ್ರ ಆಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿದೆ. ಈಗೇನು ಮಾಡಲಿ? ರಾವಣನ ಅಂತಃಪುರ ಹೊಂದಿರುವುದು, ಅದನ್ನೂ ಸಹ ಶೋಧಿಸಿ ನೋಡುವೆನು. ಜೈ ಜೈ ರಘುವೀರ ಸಮರ್ಥ. ಈ ರಾವಣನ ಅಂತಃಪುರದಲ್ಲಿ ಆದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ವಿವಸ್ತ್ರರಾಗಿ ಮಲಗಿರುವರು. ಇವರ ಮಧ್ಯೆ ಮಾತೆಯನ್ನು ಎಲ್ಲಿ ಹುಡುಕಲಿ? ಎಲ್ಲಿ? ಮಾತೆಯವರ ದರ್ಶನವಾಯಿತು. ನನ್ನ ದೂತತ್ವವು ಸಾರ್ಥಕವಾಯಿತು. ಆದರೆ ಶ್ರೀರಾಮಚಂದ್ರ ಪ್ರಭುಗಳು ಹೇಳಿದ್ದರು, ಮಾತೆಯವರನ್ನು ಕಂಡಾಗ ಕೆಲವು ಕುರುಹುಗಳನ್ನು ಶೋಧಿಸಲು ಹೇಳಿದ್ದರು. ಅವುಗಳನ್ನು ಶೋಧಿಸದೆ ಇದೇನೋ ಮೋಸಕ ಆದುದೇ ದುರ್ದೈವವೇ ರಾಮಚಂದ್ರ ಇದೇನೋ ಮೋಸಕಾಲ ಆದುದೇ ದುರ್ದೈವವೇ ಇದೇನೋ ಮೋಸಕಾಲ ಆದುದೇ ದುರ್ದೈವವೇ ಬಾಯುಳು ಸುರಲಾರೆ ಇದನ್ನ ಬಾಯುಳು ಉಸುರಲಾರೆ ಇದನ್ನ ರಾಮಗೆಲ್ದು ಬೇಳಲಯ್ಯೋ ರಾಮಗೆಲ್ದು ಬೇಳಲಯ್ಯೋ ಗುರುಳನೇಕ ಶೆಯೆಯೊಳಿದು ದುರುಳನೇಕ ಶೆಯೆಯೊಳಿದು ದೂರಿಗೆ
ಹಾಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮ 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 ಅಯ್ಯೋ ರಾಮಚಂದ್ರ ಪ್ರಭು, ಈ ಘೋರ ದೃಶ್ಯವನ್ನು ನೋಡಲು ನನ್ನನ್ನಿಲ್ಲಿಗೆ ಕಳಿಸಿದೆಯಾ ತಂದೆ? ಇದನ್ನು ನೋಡುವ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದೆ? ಅಮ್ಮ ಜಗನ್ಮಾತೆ, ಈ ದುರುಳ ರಾವಣನ ವೈಭವಕ್ಕೆ ಮರುಳಾಗಿ ಹೋದೆಯೇನಮ್ಮ, ಮರುಳಾಗಿ ಹೋದೆಯ. ಈ ವಿಚಾರವನ್ನು ನನ್ನೊಡೆಯ ರಾಮಚಂದ್ರ ಪ್ರಭುವಿಗೆ ತಿಳಿಸುವ ಬಗೆಯಾದರೂ ಹೇಗೆ, ಬಗೆಯಾದರೂ ಹೇಗೆ? ಶತಯೋಜನ ವಿಸ್ತೀರ್ಣವುಳ್ಳ ಆ ಶರದೆಯನ್ನು ನನ್ನ ಪ್ರಾಣವನ್ನು ಲೆಕ್ಕಿಸದೆ ಹಾರಿ ಬಂದೆನಲ್ಲ, ಈ ಘೋರ ದೃಶ್ಯವನ್ನು ನೋಡಲಿ? ಛೇ, ಏನು ಮಾಡಲಿ, ಈಗೇನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಸದಬಡಿಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ. ಅಯ್ಯೋ, ನಾನೆಂತಹ ಕಾರ್ಯವನ್ನು ಮಾಡುತ್ತಿರುವೆ? ಮಾತೆಯವರನ್ನು ಕಂಡಾಗ ಅವರೇ ಸೀತಾ ಮಾತೆ ಎಂದು ಗುರುತಿಸಲು ನನ್ನೊಡೆಯನಾದ ಶ್ರೀರಾಮಚಂದ್ರ ಪ್ರಭು ಕೆಲವು ಕುರುಹುಗಳನ್ನು ಹೇಳಿದ್ದರು. ಅವುಗಳನ್ನು ಶೋಧಿಸದೆ ಅನ್ಯಥಾ ನುಡಿಯುತ್ತಿರುವೆನಲ್ಲ ಪ್ರಭು, ನನ್ನ ಅಪರಾಧವನ್ನು ಮನ್ನಿಸು. ಈಗಲೇ ಆ ಕುರುಹುಗಳನ್ನು ಶೋಧಿಸಿ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆಯವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಮಾತೆ ಇವಳಲ್ಲ ಭೂಜಾತೆ ಇವಳಲ್ಲ ರಾಮ. ರಾಮ ಆಹಾ ಆಹಾ, ಇದು ಸೀತಾ ಮಾತೆಯಲ್ಲ, ರಾವಣನ ಪತ್ನಿ ಮಂಡೋದರಿ ದೇವಿ. ಅನ್ಯತಾ ನುಡಿದ ನನ್ನ ಅಪರಾಧವನ್ನು ಹೇ ಜಗನ್ಮಾತೆ ಕ್ಷಮಿಸು ಮಾತೆ, ಕ್ಷಮಿಸು. ಏನು ಮಾಡಲಿ, ಈಗೇನು ಮಾಡಲಿ? ಇಡೀ ಲಂಕಾ ಪಟ್ಟಣವನ್ನೆಲ್ಲ ಶೋಧಿಸಿದ್ದಾಯಿತು, ಎಲ್ಲಿಯೂ ಸೀತಾ ಮಾತೆಯವರ ದರ್ಶನವಾಗಲಿಲ್ಲ. ಈಗ ಈ ತ್ರಿಕುಟಾಚಲ ಪರ್ವತದಿಂದೊಡಗೂಡಿದ ಲಂಕಾ ಪಟ್ಟಣವನ್ನು ನನ್ನ ಲಾಂಗೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರ ಪ್ರಭುವಿನ ಪಾದಗಳ ಮುಂದೆ ಇಡುವೆನು. ಬೇಕಾದರೆ ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಲಂಕಾನಗರಕ್ಕೆ ಆಧಾರವಾಗಿರುವ ತ್ರಿಕುಟಾಚಲ ಪರ್ವತವನ್ನು ಕೇಳಬೇಡ. ಅಶೋಕವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುವುದು. ಓಹೋ, ಅಶೋಕವನದಲ್ಲಿ ಮಾತೆಯವರ ದರ್ಶನವಾಗುವುದೆಂದು ಅಶರೀರವಾಣಿಯಾಗುತ್ತಿರುವುದು. ನಾನೀಗಲೇ ಅಶೋಕವನಕ್ಕೆ ತೆರಳುವೆನು. ಜೈ ಜೈ ರಘುವೀರ ಸಮರ್ಥ. ಸೈಬೆಲೆ ಬರ್ತಾಪ ಪಟ್ಟಣವಾ, ಸೈಬೆಲೆ
ಪಟಳವ್ವ ಸೈಪೆನೆ ಪರಿತಾಪ ಪಟಳವ್ವ ಬಾರೆ ನೀರೆ ತೋರೆ ಮೊಗವ ಬಾರೆ ನೀರೆ ತೋರೆ ಮೊಗವ ಸೈಬೆನೆ ಪರಿತಾಪ ಪಟಳವ್ವ ರೂಪವಂತಳ ನೋಡುತ್ತಲ್ಲಿ ರೂಪವಂತಳ ನೋಡುತ್ತಲ್ಲಿ ಸಲ್ಲಾಪವ ಬಂದಲು ತಾಪವೆಂತದೋ ಸಲ್ಲಾಪವ ಬಂದಲು ತಾಪವೆಂತದೋ ಸೈಕಲೆ ಪರಿತಾಪ ಪಟಳವ್ವ ರಾಗದ ಭೋಗದ ಸೊಬಗಿವಯ್ಯಾರದ ರಾಗದ ಭೋಗದ ಸೊಬಗಿವಯ್ಯಾರದ ರಾಗದ ಭೋಗದ ಸೊಬಗಿವಯ್ಯಾರದ ರಾಗದ ಭೋಗದ ಸೊಬಗಿವಯ್ಯಾರದ ಹೂಗಳು ತಾಗಿವೆ ಮಾನಸಕ್ಕೆ ಹೂಗಳು ತಾಗಿವೆ ಮಾನಸಕ್ಕೆ ಸೈಬೆಲೆ ಪರಿತಾಪ ಪಟಳವ್ವ ಬಾರೆ ನೀರೆ ತೋರೆ ಮುಗವ ಬಾರೆ ನೀರೆ ತೋರೆ ಮುಗವ ಬಾರೆ ನೀರೆ ತೋರೆ ಮುಗವ ಸೈಬೆಲೆ ಪರಿತಾಪ ಪಟಳವ್ವ ಪಟಳವ್ವ ಈ ಪಟಳವ್ವ ಏನಿ ಮನಸ್ಸಿನ ಕಳವಳ ಶಕ್ತಿ ದೇವತೆಗಳಿಂದ ರೂಪವತಿ ಮಂಡೋದರಿದ್ದರು ಮನಸ್ಸಿಗೆ ತೃಪ್ತಿ ಇಲ್ಲ. ಮೃಷ್ಟಾನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೋಲಿಕಾ ತಲ್ಪದೋಳ್ ಪವಡಿಸಿದರು ಸುಖ ನಿದ್ದೆ ಇಲ್ಲ. ಯಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನಲುಗಿದೆ ನನ್ನ ಈ ಮನ. ಇದಕ್ಕೆ ಕಾರಣ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿ ಇರಿಸಿ ಅವಳನ್ನು ನೋಡುತ್ತಾ ನನ್ನನ್ನೇ ನಾನೇ ಅರಿಯದವನನ್ನಾಗಿದ್ದೇನೆ. ಅದಾವ ಪ್ರೀತಿ, ಅದಾವ ಮೋಹ ದಹಿಸುತ್ತಿದೆ ಪ್ರೀತಿ. ಏನು ಮಾಡಲಿ ಬಲತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ. ಸುಮ್ಮನಿರಲೇ ದಕ್ಕಲಾರಳು ಸೀತೆ. ನಾನೀಗ ಏನು ಮಾಡಲಿ? ಸುಮ್ಮನಿರಲೇ? ನಾನೀಗಲೇ ಅಶೋಕವನಕ್ಕೆ ಹೋಗಿ ಶೋಕತಪ್ತಳಾದ ಆ ಜಾನಕಿಗೆ ಬಿರುಸವನ್ನೇ ತಂದೊಡ್ಡಿ ಆ ಕಾಂತಾಮಣಿಯನ್ನು ನನ್ನ ವಶ ಮಾಡಿಕೊಂಡು ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುವೆನು.
ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಬಾಧೆಯ ಸಹಿಸೆ ರಾಮ ರಾಕ್ಷಸ ಮಾಯ ಬಾಧೆಯ ಸಹಿಸೆ ರಾಮ ರಾಕ್ಷಸ ಮಾಯ ಬಾಧೆಯ ಸಹಿಸೆ ರಾಕ್ಷಸ ಮಾಯ ಮಾದೆಯ ಸಹಿಸೆ ರಾಕ್ಷಸ ಮಾಯ ಮಾದೆಯ ಸಹಿಸೆ ರಾಕ್ಷಸ ಮಾಯ ಮಾದೆಯ ಸಹಿಸೆ ರಾಕ್ಷಸ ಮಾಯ ಬಾಧೆಯ ಸಹಿಸೆ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ಜೀವನವೇ ಕಣ್ಣೀರ ಕಡಲಲಿ ಜನನ ಮರಣಗಳೆರಡೆ ಬಾಳಿನ ಶೂಲೆ ಕಳೆದ ನಿನ್ನೆಗಳೆಲ್ಲ ಮುಡಿದೆಸೆದ ಪೂಮಾಲೆ ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ ನಿತ್ಯ ನೂತನ ಮಧುರ ಸುಖ ಸ್ವಪ್ನ ಲೀಲೆ ಆಶಾ ನಿರಾಶಗಳೇ ಈ ಲೋಕ ಲೀಲೆ ಜೀವನವೇ ಕಣ್ಣೀರ ಕಡಲಲಿ ಜೀವನವೀನ ಆಶಾಗಾನ ಜೀವನವೀನ ಆಶಾಗಾನ ನಿಮ್ಮ ಸಮಾಗಮ ಸಂಗಮಧಾಮ ನಿಮ್ಮ ಸಮಾಗಮ ಸಂಗಮಧಾಮ ಜಪ ತಪ ಧ್ಯಾನ ಮಧುರ ವಿತಾನ
ನನ್ನ ಮೊರೆಯೂ ನಿಮಗೆ ಕೇಳಿಸುತ್ತಿಲ್ಲವೇ? ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗೆ ತಿಳಿಯಲಿಲ್ಲವೇ? ಇನ್ನೆಷ್ಟು ದಿವಸಗಳ ಕಾಲ ನಾನು ಈ ರಾಕ್ಷಸದ ನಿರ್ಬಂಧದಲ್ಲಿರಬೇಕು ಸ್ವಾಮಿ. ಈ ಜನ್ಮದಲ್ಲಿ ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವು ದೊರೆಯುವುದೇ? ರಾವಣ ಸಾರ್ವಭೌಮಕ್ಕೆ ಜೈಪರ. ಕರಾಕ್ಷ, ಪ್ರಭು, ನನ್ನ ಯಾಜ್ಞೆಯ ತಗುವ ತನಕ ನೀನು ಆ ಪಾರ್ಶ್ವದಲ್ಲಿರು. ಇರೋದು ಬೇಡವೇ ಪ್ರಭು? ಅಕರಾಕ್ಷ, ಏನು ರೂಪ, ಏನು ಲಾವಣ್ಯ, ಈಕೆಯನ್ನು ಸೇರದ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಮಣಿಯಳ ಮನರಗಿಣಿಯ ದೆಂತೋಣ ಬನ್ನಿಪೆ. ಮಣಿಯಳ ಮನರಗಿಣಿಯ ದೆಂತೋಣ ಬನ್ನಿಪೆ. ಜಾನಕಿ, ಜಾನಕಿ, ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಅಂಬರಿಸುತ್ತಿರುವ ನನ್ನ ಕಾಡದೆ ಬಾ, ನನ್ನ ಮನದ ಆಸೆಯನ್ನು ಪೂರೈಸು. ಬಾ, ನನ್ನ ಪಟ್ಟದರಸಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ಅಷ್ಟೇ ಏಕೆ, ಈ ದಶಕಂಠ ಸಾರ್ವಭೌಮನು ಸಹ ನಿನಗೆ ದಾಸನಾಗುವನು. ರಾಮಚಂದ್ರ, ಈ ನೀಚನ ದುರ್ವಾಕ್ಯಗಳನ್ನು ಕೇಳಲಾರೆ. ಈ ದುರಾತ್ಮನ ದುರಾಲೋಪಗಳಿಗೆ ಕಿವಿಗೊಟ್ಟು ಕೇಳುತ್ತಾ ಇನ್ನೆಷ್ಟು ದಿವಸಗಳ ಕಾಲ ಈ ಕಷ್ಟವನ್ನು ಅನುಭವಿಸಲಿ? ಛೀ ದುರಾತ್ಮನೆ, ಸುಮ್ಮನೆ ನನ್ನ ರಾಮಚಂದ್ರನಿಗೆ ಶರಣಾಗತನಾಗು. ಆಗ ನೀನು ಕೀರ್ತಿಯನ್ನು ಪಡೆವೆ, ಯಶಸ್ಸನ್ನು ಹೊಂದುವೆ. ಜಾನಕಿ, ಆ ಏಡಿ ರಾಮನ ಕಳೆದ ದುರ್ದನೆಯನ್ನು ಮರೆತು ಬಿಡು. ಬಾ, ನನ್ನ ಪಟ್ಟದರಸಿಯಾಗು. ಛೀ ದುರಾತ್ಮನೆ, ನನ್ನನ್ನು ಕರೆ ತಂದಿರುವುದು ನನ್ನ ಸ್ವಾಮಿಗೇನಾದರೂ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವನು. ಬಲೆ ಬಲೆ, ಕಡಕಾಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ.
ನಾ ಗಡಿಬೆನೀಗಲೇ ಒಡನೆ ಹೋಗಿನ ಸಡಗರದಿಂದ ಹಿಡಿದು ಮಡಿದು ನಾ ಗಡಿಬೆನೀಗಲೇ ಒಡನೆ ಹೋಗಿನ ಸಡಗರದಿಂದ ಗಡಗಡ ಅಡಗಿಸಿ ಬೆಳಗನ್ನು ಒಣಗಿಸುವೆ ಗಡಗಡ ಅಡಗಿಸಿ ಬೆಳಗನ್ನು ಒಣಗಿಸುವೆ ಕಡ ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಜಾನಕಿ ಆ ರಾಮನನ್ನು ಮರೆತವಳು ಬಾರನ್ನ ಪಟ್ಟದರಸಿ ಆಗು. ಛೀ ದುರಾತ್ಮನೆ, ನನ್ನನ್ನು ಕರೆ ತಂದಿರುವುದು ನಿನ್ನೆ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆಯೇ ಸರಿ. ಜಾನಕಿ, ಸಾಕು ಮಾಡು ಇನ್ನು ಬಿರುದುಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕ ಲೋಕ ಬಿಡುವುದು. ಇಂತಹ ನಾನು ಏಳು ರಾಮನಿಗೆ ಇರ್ತಕ್ಕನ್ನಲ್ಲ. ಛೀ ಪಾಪ. ಭಲೆ ಭಲೆ ಸೇವಿಸೆ ಬಂದಿರ್ಪೆನೆ ನಿನ್ನ ಸೇವಿಸೆ ಬಂದಿರ್ಪೆನೆ ರಾಜೀವಲೋಚನೆ ನಿನ್ನನುರಾಗವನ್ನು ಕಲಾಕ್ಷ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಎಂದೊಳು ಮನ ಕೊಡುನಿ ಸೀತಾ ಜಾನಕಿ ಸೊಬಗಿನ ಮಣಿ ಸೊಗಸಿನ ಗಣಿ ಸೊಬಗಿನ ಮಣಿ ಸೊಗಸಿನ ಗಣಿ ಮುದದಿ ನೀರೇ ಮುಖವ ತೋರೆ ಸೀತಾ ಮುದದಿ ನೀರೇ ಮುಖವ ತೋರೆ ಬಗೆಗಳಿತ್ತು ಬಹುವಿಧ ತೋಳು ಛೇ ಪಾಪ. ಬಗೆಗಳಿತ್ತು ಬಹುವಿಧ ತೋಳು ಬಗೆಗಳಿತ್ತು ಬಹುವಿಧ ತೋಳು ತಗುದವೇ ತಾಕೆ ಮೃಗುಲೋಚನೆ ನಿಗೆ ಯೋಚನೆ ಯುಗಲೇ ತರಿಸು ಗುಣಾಕರೆ ಮೃಗುಲೋಚನೆ ಮಿಗೆ ಯೋಚನೆ ಯುಗಲೇ ತರಿಸು ಗುಣಾಕರಿ ನಗು ನಗು ತಿಲ್ಲಿಗೆ ಬಾರೆ 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 ಸೊಗಪಂದುವ ಮೃಗದರ ಮುಖಿ ಸೊಗಪಂದುವ ಮೃಗದರ ಮುಖಿ ಮುತ್ತಾಡುವೆ ಬಾ ಮೋಹನೆ ಮುದ್ದಾಂಬುಜ ಜಳತಯನೆ ಮತ್ತಾನೆಯ ನಡೆ ಬೆಡಗಿನಿ ಮತ್ತಾನೆಯ ನಡೆ ಬೆಡಗಿನಿ ಮತ್ತಾದರಳಾಗಿ ಬರಲೆ ಮುದ್ದಾಂಬುಜ ದಳನಯನೆ 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 ಜಾನಕಿ, ನಯ ವಿನಯದಿಂದ ಪ್ರಸ್ತುತ್ತೇನೆ. ನೀನಾಗಿ ಒಲಿದು ಬಾ. 1 ಮಾಸದ ಅವಧಿಯನ್ನು ಕೊಟ್ಟಿದ್ದೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದಲ್ಲಿ ನಿನ್ನ ದೇಹವನ್ನು ಶತಚಿತ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೆ ತೇರಿ ಬಿಡುತ್ತೇನೆ. ಇಲ್ಲವೋ ಅಕರಾಕ್ಷ, ಇಲ್ಲವೋ ಅಕರಾಕ್ಷ, ಸೀತೆಯು ನನಗೆ ನನ್ನ ಅವಳಾಗುವಂತೆ ಮನವೊಲಿಸಬೇಕು. ಇಲ್ಲವಾದಲ್ಲಿ
ಆ ಸೀತೆಗಾಗುವ ಶಿಕ್ಷೆ ನಿಮಗೂ ಆದಿತ್ತು. ಎಚ್ಚರ. ಶ್ರೀರಾಮ ಪಾಲಿಸು ರಘುರಾಮ ಪಾಲಿಸು ಶ್ರೀರಾಮ ಪಾಲಿಸು 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 ಶ್ರೀರಾಮ ಪಾಲಿಸು. ರಾಮಚಂದ್ರ ಪ್ರಭು ಎಲ್ಲಿರುವೆ ಸ್ವಾಮಿ? ಮುರಳಿಗೆ ಚಳೆಯಲಿ ಊರೊಳಗೆ ಹಾಕುವೆ. ಮುರಳಿಗೆ ಜಡೆಯಲಿ ಊರೊಳಗೆ ಹಾಕುವೆ. ಮರದಡಿಯಲ್ಲಿ ನಿಂತು ಹರಣವಾ ನೀಡುವೆ. ಮರದಡಿಯಲ್ಲಿ ನಿಂತು ಹರಣವಾ ನೀಡುವೆ. ಶ್ರೀರಾಮ ಪಾಲಿಸು ರಘುರಾಮ ಪಾಲಿಸು ಶ್ರೀರಾಮ ಪಾಲಿಸು ರಘುರಾಮ ಪಾಲಿಸು ಶ್ರೀರಾಮ ಪಾಲಿಸು. ಈ ರಾಕ್ಷಸರ ಮಧ್ಯೆ ಸಿಲುಕಿ ಬಾಳುವುದಕ್ಕಿಂತಲೂ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ತಡೆ ತಡೆ ಅಕೃತ್ಯವಿದು ದುಡುಕದಿರವು ತಾಯೇ. ಅಮ್ಮ ತಡೆ ತಡೆ ಅಕೃತ್ಯವಿದು ದುಡುಕದಿರವು ತಾಯೇ. ಸೊಗದಳಿರ್ಪ ಶ್ರೀರಾಮಚಂದ್ರ ಕೆಡುಕದ ಶೋಧನನ ಶಿರ ಮುರಿದಿಡುಪಂ ಕ್ಷಿಪ್ರದೋಳ್ ಬಂದು ಲಕ್ಷ್ಮಣ ಸಹಿತ. ಅಮ್ಮ ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಕ್ಷೇಮದಿಂದ ಇಗರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಗರು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಶಿರಾಭಿಯೊಳು ಪವಡಿಸಿರ್ಪ ಶಿರಾಭಿಯೊಳು ಪವಡಿಸಿರ್ಪ ದೇವತೆಗಳ ಬಿಲ್ನ ಪವನ ಕೇಳ. ದೇವತೆಗಳ ಭಿನ್ನ ಪವನ ಕೇಳ. ಭೂಮಿ ಭಾರವ ಪೊರವೆ ನಿರುತ ಬೇಡ ದಶರಥ ಕುವರನು ತಾನು. ಭೂಮಿ ಭಾರವ ಪೊರವೆ ನಿರುತ ಬೇಡ ದಶರಥ ಕುವರನು ತಾನು. ಕ್ಷೇಮದಿಂದ ಇಹನು ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹ
ನಿಮ್ಮ ರಮಣನಾದ ಶ್ರೀರಾಮಚಂದ್ರ ಪ್ರಭು ಲಕ್ಷ್ಮಣ ಸ್ವಾಮಿಯೊಡನೆ ನನ್ನೊಡೆಯ ಸುಗ್ರೀವರಾಜನ ಬಳಿ ಕ್ಷೇಮದಿಂದಿರುವರಮ್ಮ, ಕ್ಷೇಮದಿಂದಿರುವರು. ಇದೇನು ಆಶ್ಚರ್ಯ! ಕನಸಿನಲ್ಲಿ ಕಪಿಯನ್ನು ಕಂಡಂತಾಯ್ತು. ಕನಸಿನಲ್ಲಿ ಕಪಿಯನ್ನು ಕಂಡರೆ ಅಮಂಗಳಕರವೆನು. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಸೋಕದಿರಲಿ. ಅಮ್ಮ, ಕುಂದನೆಣಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆಣಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಸಂಗವರಿಯಲು ಬಂದ ಸೇವಕ. ಚಂದವರಿಯಲು ಬಂದ ಸೇವಕ ಎಂದು ತಿಳಿಯರವಿಂದಲೋ ಸಂದೇಹ ಬಿಡು ಮಾರಾದೆ ಸುಂದರ ಸುತೆ ಸುಂದರ ಕುಸುಮಾತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನು ನಾನಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನು ನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಭಾವಿಸುತ್ತಲಿಲ್ದಿ ಇದನ್ನು ಜೀವನಾತೆಯ ಪಡೆದು ಬಂದು ಸಂದೇಹ ಬಿಡು ಮಾರಾದೆ ಸುಂದರ ಸುತೆ ಸುಂದರ ಕುಸುಮಾತೆ. ಸಂದೇಹ ಬಿಡು ಮಾರಾದೆ. ಅಮ್ಮ, ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ಹನುಮಂತನೆಂತಲೂ ಕರೆಯುವರು. ಅಮ್ಮ, ನನ್ನೊಡೆಯನಾದ ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ರಾಮದೂತನು ನಾನಮ್ಮ. ಈತನ ನಯವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನೆಂದು ತೋರುವುದು. ಈತನಿಗೆ ನನ್ನ ನಿಜಾಂಶವನ್ನು ತಿಳಿಸುವೆನು. ಅಯ್ಯ, ಆ ಜನಸ್ಥಾನದಿಂದ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು ತಾಯಿ. ನಿನ್ನೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ. ಜನಕಂ ಧರಣೀದವ ಜನಕಂ ಧರಣೀದವ ದಶರಥಾವನೇಂದ್ರಂ चारे चारे धीरन मोदुते
सारे चारे धीर नमोनु नीरज परिपूते भुजाते श्रीर में परिपाही वैदे श्रीर में परिपाही ಧನ್ಯೋಸ್ಮಿ ತಾಯಿ ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ನನ್ನನ್ನು ಆಶೀರ್ವದಿಸು ಜನನಿ, ನನ್ನನ್ನು ಆಶೀರ್ವದಿಸು. ಅಯ್ಯ, ನೀನು ನಿಜವಾಗಿಯೂ ರಾಮಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ನನ್ನ ರಾಮಚಂದ್ರನು ನರನು, ನೀನಾದರೂ ವಾನರನು. ನರರಿಗೂ ವಾನರಿಗೂ ಸಖ್ಯ ಬಗೆಗೆ ನನ್ನ ರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಆಗಲಿ ತಾಯಿ, ಹಾಗೆ ಆಗಲಿ. ಶ್ರೀರಾಮ ರಘುರಾಮ ಕಲ್ಯಾಣ ಗುಣಧಾಮ ಮನೋಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೆ. ಮಾ ಮನೋಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೆ ಮಾನವರೂಪಿ ಶ್ರೀರಾಮ. ಜಾನಕಿ ಸೋಮ ಅವನ ಶ್ರೀರಾಮ ಕೌಸಲ್ಯ ಚಿದ್ರಾಮ ದಿತ್ಯ ರಘುರಾಮ. ಕೌಸಲ್ಯ ಚಿದ್ರಾಮ ದಿತ್ಯ ರಘುರಾಮ. ರಾಮ ರಾಮ ರಾಮ. ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯ ತಾನಾಗಿ. ಅಮ್ಮ ಅನುಜ ಲಕ್ಷ್ಮಣನೊಡಗೊಂಡು ಕಾನನಕ್ಕೆ ಐತಂದು ವಿಕಟ ಧನುಜರ ಕೊಂದು ಮೊರೆದನು ಅಹಲ್ಯೆಯನನು. ರಾಮ ಅಮ್ಮ ಮಿಥಿಲೆಯೋ ಕೊಡಮಟ್ಟು ಶಿವಧನುವ ಮುರಿದಿಟ್ಟು ಮೈಥಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮ ನಮ್ಮ ರಾಮ ರಾಮ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ
ಸ್ವರ್ಣಂ ಮೃಗಸನ್ ಸೀತಾ ತಲ್ಲಣಿಸಿ ಕಡುಬಳಲಿದ ನಮ್ಮ ರಾಮನಮ್ಮ ಸುಗ್ರೀವಸಕನಾಗಿ ಸುಗ್ರೀವಸಕನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ ರಾಮ ರಾಮ ರಾಮಚಂದ್ರ ಅಮ್ಮ, ಹೀಗಲಾದರೂ ನನ್ನನ್ನು ನಂಬು ಜನನಿ. ಅಯ್ಯ, ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯ ಆಶ್ರಮದಲ್ಲಿ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ನೈಷ್ಠಿಕ ಬ್ರಹ್ಮಚರ್ಯಾಶ್ರಮದಲ್ಲಿರುವೆನು ತಾಯಿ. ಮಾರುತಿ, ನನಗಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ, ಆ ರೂಪವನ್ನು ನೋಡಿದರೆ ತಾವು ಭಯಪಡುವಿರೇನೋ? ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ನಿರಾಕರಿಸದ ನಡೆಸು. ಆಗಲಿ ತಾಯಿ, ಆಗಲಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಆಂಜನೇಯ, ನಿನ್ನ ಈ ವಿಶ್ವರೂಪವನ್ನು ನೋಡಲಾರೆ. ಶಾಂತನಾಗು, ಶಾಂತನಾಗು, ಸೌಮ್ಯ ರೂಪವನ್ನು ಧಾರಣೆ ಮಾಡು. ಹೃದಂಬು ಜಯ ಮುದಂ ಪಡೆಯ ನದಂ ಬದಿರು ಕದಂಬ ಕಜೆ ಹೃದಂಬು ಜಯ ಮುದಂ ಪಡೆಯ ನದಂ ಬದಿರು ಕದಂಬ ಕಜೆ ಬೆದರ ಬೇಡವೇ ಮಾತೆ ಮಾನಿತೆ ಸದಯೇ ಶುಭಾನ್ವಿತೆ ಬೆದರ ಬೇಡವೇ ಮಾತೆ ಮಾನಿತೆ ಅಮ್ಮ ವೀರಜಾಂಬತಿ ನಿನ್ನ ವೀರಗ ಮೇರೆ ಜೀರಿದ ವೀರ ರಾಘವ ವೀರಜಾಂಬತಿ ನಿನ್ನ ವೀರಗ ಮೇರೆ ಜೀರಿದ ವೀರ ರಾಘವ ಸಾರಿದ ನವಾರಿಗಳನ್ನು ಸಾರಿದಾನವಾರಿಗಳ ವಿಧಾರಿಸಿದಲೆ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ ದಾರಿಸಿದಲೆ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ ಹೆದರ ಬೇಡವೇ ಮಾತೆ ಮಾನಿತೆ ಸದಯೇ ಶುಭಾನ್ವಿತೆ ಹೆದರ ಬೇಡವೇ ಮಾತೆ ಮಾನಿತೆ ಅಮ್ಮ 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 ಕಂಡು ಬಿಟ್ಟು ನೋಡುತ್ತಾಯಿ ನಿನ್ನ ಸೇವಕನು ನಿನ್ನ ಬಳಿಯಲ್ಲೇ ಇರುವನು. ಮಾರುತಿ, ಅಮ್ಮ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಈ ವಿದ್ಯೆಗಳನ್ನು ನಾನು ಹಿನಮುಖ ಸುರರಲ್ಲಿ
ಇನಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳಭ್ಯಾಸಿಸಿಯೇ ನಮ್ಮ ಜನನಿ. ಅಮ್ಮ ಅಳು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಹನುಮಂತನೆಂಬ ನಾಮವಿರುವುದೋ ಶುಭಾಂಗಿ. ಅಮ್ಮ ಅಮ್ಮ, ನನ್ನನ್ನು ಸಾಮಾನ್ಯನೆಂದು ಭಾವಿಸಬೇಡ ತಾಯಿ. ಅಣುರೂಪಿಯೂ ಮಹತ್ ವಿಶ್ವರೂಪಿಯೂ ಆಗಬಲ್ಲೆನು. ಅಮ್ಮ, ಈಗಲಾದರೂ ನನ್ನನ್ನು ನಂಬು ಜನನಿ, ನನ್ನನ್ನು ನಂಬು. ಮಾರುತಿ, ನನ್ನ ರಾಮಚಂದ್ರನ ರೂಪ ಲಾವಣ್ಯಾದಿಗಳನ್ನು ಗುಣಗಾಂಭೀರ್ಯವನ್ನು ವರ್ಣಿಸಬಲ್ಲೆಯಾ? ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಕೇಳಿಬಿಟ್ಟೆ. ಲೋಕಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರ ಪ್ರಭುವಿನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ನಾಲಿಗಳುಳ್ಳ ಆದಿಶೇಷನಿಂದಲೇ ಅಸಾಧ್ಯವಾಗಿರುವಾಗ ಪಾಮರ ಮರ್ಕಟನಾದ ನನ್ನಿಂದ ಸಾಧ್ಯವೇ ಜನನಿ? ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುತ್ತೇನೆ, ತಾವು ಅನ್ಯಥಾ ಭಾವಿಸಬಾರದು. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದೋಳ್ ಕೇಳಲ ಸದಳವಮ್ಮ ಮರ್ಕಟನಾನೇನ ಬಲ್ಲೆನು ಜನನಿ. ಮರ್ಕಟನಾನೇನ ಬಲ್ಲೆನು ಜನನಿ ರಾಮನ ವರ್ಣಿಸಲೋ. ಎಂಥ ಚಲುವನೆ ಅಮ್ಮಯ್ಯ ರಾಮನು, ಎಂಥ ಚಲುವನೆ ಅಮ್ಮಯ್ಯ ಹೇಳಮ್ಮ ತಾಯೇ. ರಾಮನು ಎಂಥ ಚಲುವನೆ ಅಮ್ಮಯ್ಯ, ಕೇಳಮ್ಮ ತಾಯೇ. ರಾಮನು ಎಂಥ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ.
ಸಮಗಾನ ಪ್ರೇಮ ನಿರುಪಮ 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 ರಾಮ ರವಿಕುಲ ಸೋಮನಮ್ಮ ರಾಮ ರವಿಕುಲ ಸೋಮನಮ್ಮ ಕೇಳಮ್ಮ ತಾಯೇ ಶ್ರೀ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ನೀಲಮಣಿಗಳ ಸಾಲು ಉಲ್ದಲ ಹಾಲ ನೋಡಲು ಬಾಲ ಚಂದಿರ ನೀಲಮಣಿಗಳ ಸಾಲು ಉಲ್ದಲ ಹಾಲ ನೋಡಲು ಬಾಲ ಚಂದನು ನೀಲ ಮಣಿಗಳ ಸಾಲು ಉಲ್ದಲ ಪಾಲ ನೋಡಲು ಬಾಲ ಚಂದನು ನೀಲ ಮಣಿಗಳ ಸಾಲು ಉಲ್ದಲ ಪಾಲ ನೋಡಲು ಬಾಲ ಚಂದನು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗ ವಿಶಾಲ ವಚವಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವಚವಮ್ಮ ಕಮಲಾಕ್ಷಿ ಕೇಳೆ ಕೇಳಮ್ಮ ತಾಯೇ ಶ್ರೀ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನು ಎಂಥ ಚೆಲುವನೆ ಅಮ್ಮಯ್ಯ ಚೆಲುವ
ಮಾಯಯ್ಯ ಆ ಆ ಅಮ್ಮ, ಈಗಲಾದರೂ ನನ್ನನ್ನು ನಂಬು ಜನನಿ, ಈಗಲಾದರೂ ನನ್ನನ್ನು ನಂಬು. ಈತನು ಎಷ್ಟು ವಿಧವಾಗಿ ಹೇಳಿದರು, ನನಗೆ ನಂಬಿಕೆ ಸಾಲದಾಗಿದೆ. ಅಯ್ಯೋ ರಾಮಚಂದ್ರ, ನಾನೇನು ಮಾಡಲಿ? ಈಗೇನು ಮಾಡಲಿ? ಮಾತೆಯವರ ಮಾತು ಸತ್ಯ. ಹಲವಾರು ದಿನಗಳಿಂದ ಈ ರಾಕ್ಷಸರ ಮಧ್ಯದಲ್ಲಿ ವಾಸ ಮಾಡುತ್ತಿರುವ ಮಾತೆಯವರಿಗೆ ನಂಬಿಕೆಯು ಹೇಗೆ ತಾನೇ ಬಂದಿತು? ನಂಬಿಕೆಯು ಹೇಗೆ ತಾನೇ ಬಂದಿತು? ಈಗೇನು ಮಾಡಲಿ? ಈಗೇನು ಮಾಡಲಿ? ಆಹಾ, ಮರೆತಿದ್ದೇನೆ ಅಮ್ಮ. ಮಾತಿ, ಜನಸ್ಥಾನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ನೀವು ಜಲಕ್ರೀಡೆಯಾಡುವಾಗ ಶ್ರೀರಾಮಚಂದ್ರ ಪ್ರಭುಗಳು ನೀರನ್ನು ಕಲಕುತ್ತಾ ಕಲಕುತ್ತಾ ಅಮ್ಮ ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ, ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ, ವಾಮಾಂಗ್ರಿಯಲ್ಲಿ ಮತ್ಸ್ಯಲಾಂಛನವಿರುವುದಂತೆ, ನಿಜವೇ ತಾಯಿ? ನಿಜ ಮಾರುತಿ. ಮುಂಗೈಯ ಮೇಲೆ ಹೊಸದಳವೆಂಬ ಚಿಹ್ನೆ ಇರುವುದಂತೆ, ಯಥಾರ್ಥವೇ ತಾಯಿ? ಯಥಾರ್ಥ ಮಾರುತಿ. ಅಮ್ಮ, ಕಾಕಾಸುರ ಮಾರುತಿ, ಯಥಾರ್ಥವೇ? ಯಥಾರ್ಥ ಮಾರುತಿ. ಈಗಲಾದರೂ ನನ್ನನ್ನು ನಂಬು ಜನನಿ. ಮಾರುತಿ, ನೀನು ಹೇಳುವುದೆಲ್ಲವೂ ಸತ್ಯವೇ. ಆದರೂ ಆದರೂ ನನಗೆ ನಂಬಿಕೆ ಸಾಲದಾಗಿದೆಯಲ್ಲ. ಏನು ಮಾಡಲಿ? ಈಗೇನು ಮಾಡಲಿ? ಮರೆತಿದ್ದೇನೆ ಮರೆತಿದ್ದೇನೆ ಅಮ್ಮ. ಮಾರುತಿ, ಶ್ರೀರಾಮಚಂದ್ರ ಪ್ರಭುಗಳು ತಮ್ಮನ್ನು ದರ್ಶನ ಮಾಡಿದಾಗ ಅವರ ಗುರುತಿಗಾಗಿ ಈ ಮುದ್ರೆಯಂಗುರವನ್ನು ಕಳಿಸಿರುವರು ತಾಯಿ. ಮಾರುತಿ, ಈಗಲಾದರೂ ನನ್ನನ್ನು ನಂಬುವೆಯಾ ಜನನಿ? ಕೊಡಪ್ಪ. ಮಾರುತಿ, ಶ್ರೀರಾಮನ ಅಂಗುಳಿಕೆಯನ್ನು ನೋಡಿ ನನ್ನ ರಾಮಚಂದ್ರನನ್ನು ನೋಡಿದಷ್ಟೇ ಸಂತೋಷವಾಯಿತು. ಆದರೆ ಈ ರಾಕ್ಷಸರ ನಿರ್ಬಂಧದಿಂದ ನನ್ನನ್ನು ಎಂದಿಗೆ ಬಿಡಿಸುವರು ಕಾಣಿನಲ್ಲ. ಅಮ್ಮ, ಚಿಂತಿಸಬೇಡಿ ತಾಯಿ, ಚಿಂತಿಸಬೇಡಿ. ಅತಿ ಶೀಘ್ರವಾಗಿ ನಿಮ್ಮನ್ನು ಈ ಬಂಧನದಿಂದ ಮುಕ್ತಗೊಳಿಸುವರು. ನಿಮಗೆ ಈ ಮುದ್ರೆಯಂಗವನ್ನು ಅರ್ಪಿಸಿ ನಿಮ್ಮಲ್ಲಿರುವ ಅವಿಜ್ಞಾನ ವಸ್ತುವೊಂದನ್ನು ದಯಪಾಲಿಸಿದರೆ ಅದನ್ನು ತೆಗೆದುಕೊಂಡು ಹೋಗಿ ಪ್ರಭುಗಳ ಪಾದಕ್ಕೆ ಸಮರ್ಪಿಸುವೆ. ಮಾರುತಿ, ನನ್ನ ಬಳಿ ಯಾವ ಅಭಿಜ್ಞಾನ ವಸ್ತುವೂ ಇಲ್ಲ. ಅಮ್ಮ, ಅಂದು ಜನಸ್ಥಾನದಲ್ಲಿ ರಾವಣನಿಂದ ಅಪಹರಿಸಲ್ಪಟ್ಟು ಹೋಗುವಾಗ ನೀವು ತಮ್ಮಲ್ಲಿರುವ ಆಭರಣಗಳನ್ನೆಲ್ಲ ಒಂದೊಂದಾಗಿ ತೆಗೆದು ತೆಗೆದು ಪರ್ವತಗಳ ಮೇಲೆ ಎಸೆದು ಹೋಗಿದ್ದೀರಿ. ಅವುಗಳೆಲ್ಲವನ್ನೂ ನಾನು ತೆಗೆದುಕೊಂಡು ಹೋಗಿ ಪ್ರಭುಗಳಿಗೆ ಅರ್ಪಿಸಲು ಅದನ್ನೆಲ್ಲ ನೋಡಿದ ಶ್ರೀರಾಮಚಂದ್ರ ಪ್ರಭು ಇದರಲ್ಲಿ ಚೂಡಾರತ್ನವೊಂದಿಲ್ಲ ಎಂದು ಹಂಬಲಿಸುತ್ತಿದ್ದರು. ಅದೇನಾದರೂ ತಮ್ಮಲ್ಲಿದ್ದರೆ ಅದನ್ನೇ ಅರ್ಪಿಸಿದರೆ ಅದನ್ನು ತೆಗೆದುಕೊಂಡು ಹೋಗಿ ಪ್ರಭುಗಳಿಗೆ ಸಮರ್ಪಿಸುವೆನಮ್ಮ. ಓಹೋ, ಮರೆತಿದ್ದೆನು. ಮಾರುತಿ, ಇದನ್ನು ಶ್ರೀರಾಮಚಂದ್ರನಿಗೆ ಕೊಡುವುದಲ್ಲದೆ ಇನ್ನೊಂದು ತಿಂಗಳ ಅವಧಿಯೊಳಗಾಗಿ ನನ್ನನ್ನು ಈ ರಾಕ್ಷಸ ನಿರ್ಬಂಧದಿಂದ ನನ್ನನ್ನು ಬಿಡಿಸದಿದ್ದರೆ ಖಂಡಿತವಾಗಿಯೂ ಈ ಪ್ರಾಣವನ್ನು ಧರಿಸಲು ಹೇಳು. ಮಾರುತಿ, ಶ್ರೀರಾಮಚಂದ್ರ ಪ್ರಭುವಿನ ಧರ್ಮಪತ್ನಿಯಾದ ನೀವು ವೀರ ರಮಣಿಯಾದ ನಿಮ್ಮ ಬಾಯಿಂದ ಇಂಥ ಮಾತುಗಳೇ ಬೇಡ ತಾಯಿ, ಬೇಡ. ಮಾರುತಿ, ನೀನು ಮಾಡಿದ ಮಹೋಪಕಾರಕ್ಕಾಗಿ ನಾನೇನು ತಾನೇ ಪ್ರತ್ಯುಪಕಾರವನ್ನು ಮಾಡಲಿ? ಅಮ್ಮ, ನೀವು ನನ್ನನ್ನು ಮನಬಂದಂತೆ ಹರಿಸಿದರೆ ನನಗಷ್ಟೇ ಸಾಕು ತಾಯಿ, ನನಗಷ್ಟೇ ಸಾಕು. ನಿನ್ನಿಷ್ಟದಂತೆ ಆಗಲಿ. ಹೀಗೆ ಬಾ.
ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಅಮ್ಮ, ಮಾರುತಿ, ಲಕ್ಷ್ಮಣ ಸ್ವಾಮಿಗೆ ನಿಮ್ಮ ಪರವಾಗಿ ಏನೆಂದು ಭಿನ್ನವಿಸಲಿ ತಾಯಿ? ಮಾರುತಿ, ಲಕ್ಷ್ಮಣನಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸು. ನನ್ನ ಸ್ವಾಮಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸು. ಎಲ್ಲರೂ ಏಕ ಮನಸ್ಸಿನಿಂದ ಮುಂದಿನ ಕಾರ್ಯವನ್ನು ಆಲೋಚಿಸಿರಿ. ಹಾಗೆ ಆಗಲಿ ಮಾತಾ, ಹಾಗೆ ಆಗಲಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನದು? ನಾನು ಅಲ್ಲಿಂದ ತಮ್ಮನ್ನು ಹುಡುಕಲು ಹೊರಟಾಗ ನಿಮ್ಮ ದರ್ಶನವಾಗುವವರೆಗೂ ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲವೆಂದು ತಮ್ಮ ರಮಣನ ಪಾದಸಾಕ್ಷಿಯಾಗಿ ಪ್ರಮಾಣ ಮಾಡಿ ಬಂದಿದ್ದೇನೆ. ಇಂದಿಗೆ ನಿಮ್ಮ ದರ್ಶನವಾಯಿತು. ನನಗೆ ಹಸಿವು ಬಾಯಾರಿಕೆಗಳಾದರೂ ಬಹಳವಾಗಿ ಬಳಲು ಆಗುತ್ತಿರುವುದು. ತಾವು ಅಪ್ಪಣೆ ಮಾಡಿದರೆ ಈ ವನದಲ್ಲಿರುವ ಕೆಲವು ಹಣ್ಣುಗಳನ್ನು ತಿಂದು ನಂತರ ಹೋಗುವೆನು ತಾಯಿ. ಮಾರುತಿ, ಇಲ್ಲಿನ ರಾಕ್ಷಸರು ಬಹು ಕ್ರೂರರು. ಕಾವಲುಗಾರರು ಕಂಡೊಡನೆ ಸಮರವು ಪ್ರಾಪ್ತವಾಗುವುದು. ಆದ್ದರಿಂದ ವೃಕ್ಷದ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಯಥೇಚ್ಛವಾಗಿ ಭುಂಜಿಸು. ಹಾಗೆ ಆಗಲಿ. ಮಾರುತಿ, ಇಲ್ಲಿರುವ ಮರಗಿಡಗಳನ್ನು ಹಾಳು ಮಾಡಬೇಡ. ಹಾಗೆ ಆಗಲಿ ಮಾತಾ, ಹಾಗೆ ಆಗಲಿ. ಅಮ್ಮ, ಕಪಿಗಳು ಭುಂಜಿಸುವುದನ್ನು ತಾವು ನೋಡಬಾರದು. ತಾವು ಸ್ವಲ್ಪ ಮರೆಯಾದರೆ ನಿನ್ನಿಷ್ಟದಂತೆ ಆಗಲಿ. ಜೈ ಜೈ ರಘುವೀರ ಸಮರ್ಥ. ನಾನು ಬಂದ ಕಾರ್ಯವಾಯಿತು. ಈಗ ನಾನು ಹಾಗೆಯೇ ಹಿಂತಿರುಗಿದರೆ ನನ್ನೊಡೆಯ ಶ್ರೀರಾಮಚಂದ್ರನಿಗೆ ಅವಮಾನ. ಈ ಅಶೋಕವನವನ್ನು ಹಾಳು ಮಾಡಿ ಇಲ್ಲಿನ ಕಾವಲು ಭಟರು ನನ್ನನ್ನು ರಾವಣನ ಬಳಿಗೆ ಕರೆದುಕೊಂಡು ಹೋಗುವರು. ಆಗ ಆತನ ಬಲಾಬಲಗಳನ್ನು ತಿಳಿದು ಆತನಿಗೆ ಕೆಲವು ಹಿತೋಪದೇಶಗಳನ್ನು ಮಾಡಿ ನಂತರ ನನ್ನ ಪ್ರಭುವಿನ ಬಳಿಗೆ ತೆರಳುವೆನು. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಭಾವಿಸಿ ಶ್ರೀಮನೋಜ್ಞ ಚಾರಿತೆ ಭೂಮಿ ಜಾತೆ ಭಾವಿಸಿ ಶ್ರೀಮನೋಜ್ಞ ಚಾರಿತೆ ರಾಮ ಸಖಿ ಸೋಮಮುಖಿ ತಾಮರ ಸದಳಾವಕಿ ರಾಮ ಸಖಿ ಸೋಮಮುಖಿ ತಾಮರ ಸದಳಾವಕಿ ಭೂಮಿ ಜಾತಿ ಭಾವಿಸಿ ಶ್ರೀಮನೋಜ್ಞ ಚಾರಿತೆ. ಎಲ್ಲಿ ಹೇ ಮನೋಹರೇ ಫಲವಾಧರೆ ಎಲ್ಲಿ ಹೇ ಮನೋಹರೇ ಫಲವಾಧರೆ ನಿಲ್ಲದೆಲ್ಲ ಮನವು ಬಾಲೆ ನಿಲ್ಲದೆಲ್ಲ ಮನವು ಬಾಲೆ ನಿಲ್ಲದೆಲ್ಲ ಮನವು ಬಾಲೆ ನಿಲ್ಲದೆಲ್ಲ ಮನವು ಬಾಲೆ ವಲ್ಲಭೆ ಸುಗುಣಾಟನೆ ವಲ್ಲಭೆ ಸುಗುಣಾಟನೆ ಭೂಮಿ ಜಾತೆ ಭಾವಿಸಿ ಶ್ರೀಮನೋಜ್ಞ ಚಾರಿತೆ ಸೀತಾ 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 ಪ್ರಭು ಶ್ರೀರಾಮಚಂದ್ರ ಸುಗ್ರೀವರಾಜ ನಮಸ್ಕರಿಸುವನು ಪ್ರಭು. ನಿನಗೆ ಮಂಗಳವಾಗಲಿ. ಸೀತಾನ್ವೇಷಣೆಗೆ ಹೋಗಿದ ಮಾರುತಿಯಿಂದ ಬಾರಲಿಲ್ಲವಲ್ಲ? ಅದೋ ಪ್ರಭು, ಆಂಜನೇಯ ಇತ್ತಲೇ ಬರುತ್ತಿರುವನು.
ಪ್ರಭು, ಮಾರುತಿ, ಆಂಜನೇಯನ ನಮಸ್ಕಾರಗಳನ್ನು ಸ್ವೀಕರಿಸಿ ಪ್ರಭು. ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು, ಅಭಿಜ್ಞಾನ ವಸ್ತುವನ್ನು ತಂದಿರುವೆನು ಪ್ರಭು. ಹನುಮಂತ, ನಮಗೋಸ್ಕರ ಶತಯೋಜನವುಳ್ಳ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲವಾರ್ತೆ ಒಪ್ಪಿಸಿದ ನಿನಗೆ ಉಪಕಾರವಾಗಿ ನಾನು ಪ್ರತ್ಯುಪಕಾರ ಏನನ್ನು ಮಾಡಲಿ? ಪ್ರಭು, ನನ್ನನ್ನು ಆಶೀರ್ವದಿಸಿದರೆ ಅಷ್ಟೇ ಸಾಕು ಪ್ರಭು. ತಥಾಸ್ತು. ಮಾರುತಿ, ಮಾತೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿದ್ದೀರಾ? ಹೌದು ಮಹಾಸ್ವಾಮಿ, ತಮ್ಮ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸಿದರು. ಮಾತೆಯವರು ತಮ್ಮನ್ನು ಸಹ ಆಶೀರ್ವದಿಸಿದರು. ಸುಗ್ರೀವ ರಾಜ, ಪ್ರಭು. ಇನ್ನು ತಡವೇಕೆ? ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ರಾವಣ ಕುಂಭಕರ್ಣನ್ನು ಸಂಹರಿಸಿ ಸೀತೆಯನ್ನು ತರೋಣ. ಆದಾಗ್ನೆ ಪ್ರಭು, ಆದಾಗ್ನೆ. ಸಿದ್ಧರಾಗು ಯುದ್ಧಕ್ಕೆ, ಸಿದ್ಧರಾಗು ಯುದ್ಧಕ್ಕೆ. ರಾವಣ, ಸಿದ್ಧರಾಗು ಯುದ್ಧಕ್ಕೆ. ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನ್ನ ತಂದೊಪ್ಪಿಸಿ ನಿನ್ನ ತಪ್ಪನ್ನು ಒಪ್ಪಿಕೋ. ಸಾಧ್ಯವಿಲ್ಲ. ಇನ್ನಂತ ಹೇಳಿ ರಾಮನಿಗೆ ಯಾವುದೇ ಕಾರಣಕ್ಕೂ ಶರಣ ಆಗುವುದೇ ಇಲ್ಲ. ಸಿದ್ಧರಾಗು ಯುದ್ಧಕ್ಕೆ. ಸಿದ್ಧನಾಗು, ಸಹಿಸಿಕೋ ಈ ಮೃತ್ಯು ಶರದ ವೇಗವನ್ನು. ಏನು ಮಾನವನ ಕೈಯಲ್ಲಿ ಮೃತ್ಯುಶರ? ನನ್ನ ಸಕಲ ಅಸ್ತ್ರಾಗಾರದಲ್ಲಿ ಸಕಲ ಅಸ್ತ್ರಗಳು ಇರುವಾಗ ಲಂಕೆಯಿಂದ ಅಯೋಧ್ಯೆವರೆಗೂ ಸಕಲ ಸೈನ್ಯವನ್ನೇ ತಗೊಂಡು ಧ್ವಂಸ ಮಾಡಿಬಿರುವನು. ಏನು ಮಾನವನ ಕೈಯಲ್ಲಿ ಮೃತ್ಯುಶರ? ಓ ರಾಮ, ನೀನೇ ನನ್ನ ಮೋಕ್ಷದಾತ, ಜ್ಞಾನಸ್ವರೂಪಿ. ನನಗೆ ಮೋಕ್ಷವನ್ನು ಕರುಣಿಸು. ರಾಮಚಂದ್ರ, ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನೋದ ಪದ ಅಮಿತ ಫಲ ರಾಮ ಜಯತು ಶ್ರೀರಾಮ ಸುನಾಮ ರಾಮ 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 ರಾಜಸ ಭೀಮ ರವಿ ಕುಲ ಸೋಮ ರಾಜಲಾಮ ಪರಮ ಪುರುಷ ಪಾವನ ಶ್ರೀ ರಘುರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದಾಮಿತ ಫಲ ರಾಮ ಜಯತು ಶ್ರೀರಾಮ ಸುನಾಮ. बोलो श्री रामचंद्र प्रभु की, बोलो श्री रामचंद्र प्रभु की. ಶ್ರೀಮದ್ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆತ್ಮರಾಮ ಪರಬ್ರಹ್ಮ ವರದ ಗೋವಿಂದ, ವಿಘ್ನೇಶ್ವರನ ಪಾದವೇಗತಿ ಗೋವಿಂದ, ಆಂಜನೇಯ ವರದ ಗೋವಿಂದ, ಆತ್ಮರಾಮ ಪರಬ್ರಹ್ಮ ವರದ ಗೋವಿಂದ. ಗೋ ಜೈ ಮಂಗಳ ಪಾರ್ವತೀಪದೇ ಮಹಾದೇವ.